ಭಾರತದ ಇತಿಹಾಸದಲ್ಲಿ ಯುದ್ಧದಲ್ಲಿ ಅಜೇಯ, ಸಾಹಿತ್ಯದಲ್ಲಿ ಪಾಂಡಿತ್ಯ, ರಾಜಕೀಯದಲ್ಲಿ ತಂತ್ರಜ್ಞ ಇಂತಹ ಮಹಾರಾಜನ ಹೆಸರು ದುರ್ವಿನೀತ. ಇವರು ಕೇವಲ ಯೋಧ ಮಾತ್ರ ಅಲ್ಲ, ಕವಿ, ತತ್ವಜ್ಞ ಮತ್ತು ಕರ್ನಾಟಕದ ಹೆಮ್ಮೆಯ ಗಂಗಾವಂಶದ ಶ್ರೇಷ್ಠ ರಾಜ. ಹಾಗಾದರೆ ಈ ದುರ್ವಿನೀತ ಯಾರು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡ ಬರೋಣ. ಕೆಲವು ಸ್ನೇಹಿತರು ದುರ್ವಿನೀತನ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದಕ್ಕೆ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟವಾದ ರಾಜನ ವಿಡಿಯೋ ಬೇಕಾದ್ರೆ ರಾಜನ ಹೆಸರು ಮತ್ತು ಅವನ ಕೆಲವು ಸಾಹಸಗಳನ್ನು ಕಮೆಂಟ್ ಮಾಡಿ. ನನಗೆ ಅವನ ಸಾಹಸ ಇಷ್ಟವಾದ್ರೆ ವಿಡಿಯೋ ಮಾಡುತ್ತೇನೆ. ದುರ್ವಿನೀತನು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಪಶ್ಚಿಮ ಗಂಗಾವಂಶದ ಪ್ರಸಿದ್ಧ ಅರಸನಾಗಿದ್ದ. ಅವನ ತಂದೆ ಅವಿನೀತ, ತಾಯಿ ಜ್ಯೇಷ್ಠಾವತಿ ಮತ್ತು ಇವನಿಗೆ ಮುಷ್ಕರ ಮತ್ತು ಪೊಲವೀರರೆಂಬ ಗಂಡು ಮಕ್ಕಳಿದ್ದರು. ಸಿಂಹಾಸನಕ್ಕೇರಿದ ದುರ್ವಿನೀತ ತನ್ನ ಬುದ್ಧಿಮತ್ತೆ ಮತ್ತು ಶೌರ್ಯದಿಂದ ಜನರ ಮನಸ್ಸು ಗೆದ್ದನು. ದುರ್ವಿನೀತನು ಯುದ್ಧದಲ್ಲಿ ತಂತ್ರಜ್ಞನಾಗಿದ್ದ. ಇವನು ತಾಯಿಯ ಪ್ರದೇಶವಾದ ಪೊನ್ನಟ, ಈಗಿನ ಹೆಗ್ಗಡೆ ದೇವನ ಕೋಟೆ ಪಡೆದುಕೊಂಡನು. ಇವನು ಶತ್ರುಗಳ ಮೇಲೆ ನೇರ ದಾಳಿಯಲ್ಲ, ಬದಲಾಗಿ ಮನಸ್ಸಿನ ಆಟ, ಯೋಜನೆ, ಸಮಯದ ಲೆಕ್ಕಾಚಾರ ಹಾಕುತ್ತಿದ್ದನು. ಇವೆಲ್ಲ ಅವನ ಶಕ್ತಿಯಾಗಿದ್ದವು. ಇವನು ಹೊರಡಿಸಿದ ಹೆಬ್ಬಟ್ಟು ಶಾಸನ ಇವನು ಸಕಲ ವಿದ್ಯೆಗಳಲ್ಲಿ ಪರಿಣಿತಿ ಹೊಂದಿದ್ದ ಎಂದು ಹೇಳುತ್ತದೆ. ಪಲ್ಲವರು, ಕದಂಬರು, ಚಾಲುಕ್ಯರ ನಡುವೆ ಸಮತೋಲನ ಸಾಧಿಸಿ ಗಂಗಾ ಸಾಮ್ರಾಜ್ಯವನ್ನು ಸುರಕ್ಷಿತವಾಗಿ ಕಾಯ್ದನು. ದುರ್ವಿನೀತ ಕೇವಲ ಪಂಡಿತನಲ್ಲ, ಅವನು ಶತ್ರುಗಳಿಗೆ ಭಯವಾಗಿದ್ದ ಸಿಂಹ. ಅವನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಭಾರೀ ರಾಜಕೀಯ ಸಂಘರ್ಷಗಳು ನಡೆದವು. ಅವುಗಳಲ್ಲಿ ಪ್ರಮುಖ ಎಂದರೆ ಪಲ್ಲವರೊಂದಿಗಿನ ಸಂಘರ್ಷ, ಕದಂಬರ ವಿರುದ್ಧದ ಯುದ್ಧಗಳು ಮತ್ತು ಬದಾಮಿ ಚಾಲುಕ್ಯರೊಂದಿಗೆ ರಾಜಕೀಯ ತಂತ್ರಯುದ್ಧವಾಗಿದ್ದವು. ದುರ್ವಿನೀತನು ತನ್ನ ಸೇನೆಯನ್ನು 3 ಭಾಗಗಳಲ್ಲಿ ನಿರ್ಮಿಸಿದ್ದ: ಗಜಸೇನೆ, ಅಶ್ವಸೇನೆ ಮತ್ತು ಪದಾತಿ ಸೇನೆ. ಯುದ್ಧದಲ್ಲಿ ಅವನ ತಂತ್ರ ನೇರ ದಾಳಿಯಲ್ಲ, ಮೊದಲು ಶತ್ರುವಿನ ಮನಸ್ಸು ಗೆಲ್ಲುವುದು, ನಂತರ ಮೈದಾನ ಗೆಲ್ಲುವುದು ಆಗಿತ್ತು. ಇತಿಹಾಸಕಾರರು ಹೇಳುತ್ತಾರೆ, ದುರ್ವಿನೀತ ಸ್ವತಃ ಯುದ್ಧಭೂಮಿಗೆ ಇಳಿದು ಸೇನೆಯನ್ನು ಮುನ್ನಡೆಸುತ್ತಿದ್ದ ಶೂರ ರಾಜ ಆಗಿದ್ದನು. ಅವನ ಯುದ್ಧ ತಂತ್ರದಿಂದ ಗಂಗಾ ಸಾಮ್ರಾಜ್ಯದ ಗಡಿಗಳು ಸುರಕ್ಷಿತವಾಗಿದ್ದವು. ಪಲ್ಲವರು ದಕ್ಷಿಣದಿಂದ ಒತ್ತಡ ತರುತ್ತಿದ್ದಾಗ ದುರ್ವಿನೀತನು ರಾಜತಂತ್ರ ಮತ್ತು ಯುದ್ಧತಂತ್ರ ಎರಡನ್ನೂ ಬಳಸಿ ಗಂಗರಾಜ್ಯವನ್ನು ಉಳಿಸಿದನು. ಅವನು ಸಂಪೂರ್ಣ ಯುದ್ಧಕ್ಕೆ ಹೋಗದೆ ಕೆಲವೆಡೆ ಮೈತ್ರಿ, ಕೆಲವೆಡೆ ತಂತ್ರದಾಳಿ ಮಾಡುತ್ತಿದ್ದನು. ಇದು ಅವನ ಬುದ್ಧಿವಂತ ಯೋಧ ಎಂದು ತೋರಿಸುತ್ತಿತ್ತು. ಇವನು ಸಿಂಹಾಸನವನ್ನು ರಕ್ತದಿಂದ ಅಲ್ಲ, ಬುದ್ಧಿಯಿಂದ ಉಳಿಸಿಕೊಂಡ ರಾಜ ಎಂದು ದುರ್ವಿನೀತನಿಗೆ ಹೇಳಿದರೆ ತಪ್ಪಾಗದು. ಚಾಲುಕ್ಯ ದೊರೆ ವಿಜಯಾದಿತ್ಯನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿ ವೈವಾಹಿಕ ಬಲಿಷ್ಠತೆ ಕಂಡುಕೊಂಡನು. ಇವನು ಸ್ವತಃ ಸಾಹಿತ್ಯವಾಗಿದ್ದು ಗುಣಾಢ್ಯನ ಬೃಹತ್ಕಥಾ ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ಭಾರವಿಯ ಕಿರಾತುರ್ಜನಿಯ ಕೃತಿಗೆ ವಿಮರ್ಶೆ ಬರೆದನು. ಕವಿರಾಜ ಮಾರ್ಗದಲ್ಲಿ ದುರ್ವಿನೀತನಿಗೆ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡದ ದೊಡ್ಡ ಕವಿ ಎಂದು ಹೊಗಳಲಾಗಿದೆ. ಇವನು ಕೇವಲ ಇತಿಹಾಸದ ಹೆಸರು ಅಲ್ಲ, ಯುದ್ಧ, ಜ್ಞಾನ ಮತ್ತು ಗೌರವಗಳ ಸಂಗಮ. ಇವನು ರಾಜ ಮಾತ್ರ ಅಲ್ಲ, ಮಹಾಪಂಡಿತ ಆಗಿದ್ದನು. ಇಲ್ಲಿಯೇ ದುರ್ವಿನೀತನು ವಿಭಿನ್ನನಾಗುತ್ತಾನೆ. ಅದಕ್ಕೆ ಇತಿಹಾಸದಲ್ಲಿ ಇಂತಹ ರಾಜರು ಅಪರೂಪ. ಇವನನ್ನು ರಾಜನೀತಿ ಶಾಸ್ತ್ರದಲ್ಲಿ ಚಾಣಕ್ಯನಿಗೆ, ಧರ್ಮದಲ್ಲಿ ಧರ್ಮರಾಯನಿಗೆ, ಲಲಿತ ಕಲೆಗಳಲ್ಲಿ ಭರತನಿಗೂ ಮತ್ತು ಆಯುರ್ವೇದದಲ್ಲಿ ಚರಕನಿಗೆ ಹೋಲಿಸಲಾಗಿದೆ. ಮತ್ತು ಇವನಿಗೆ ಅಹೀತ, ಅನೀತ, ಧರ್ಮ ಮಹಾರಾಜ, ಕುಲೋಥರ ಮತ್ತು ನೀತಿಶಾಸ್ತ್ರ ವಕ್ತ ಎಂಬ ಅನೇಕ ಬಿರುದುಗಳಿದ್ದವು. ಇವನು ಧರ್ಮ ಮತ್ತು ಸಂಸ್ಕೃತಿ ರಕ್ಷಕನಾಗಿದ್ದ. ದುರ್ವಿನೀತನು ಜೈನ ಧರ್ಮಕ್ಕೆ ಬೆಂಬಲ ನೀಡಿದನು. ಶಿಕ್ಷಣ, ಧರ್ಮ, ಸಂಸ್ಕೃತಿ ಇವೆಲ್ಲ ಬೆಳೆಯಲು ಕಾರಣ ಆದನು. ಇವನ ವಾಸ್ತುಶಿಲ್ಪ ಪಲ್ಲವ ಮತ್ತು ಕದಂಬರ ಮಿಶ್ರಣವಾಗಿದೆ. ಕರ್ನಾಟಕದಲ್ಲಿ ಬಸದಿ, ವಿದ್ಯಾಲಯ, ಗ್ರಂಥಾಲಯಗಳ ಬೆಳವಣಿಗೆಗೆ ಅವನ ಪಾತ್ರ ದೊಡ್ಡದಾಗಿದೆ. ಇವನು ಕಟ್ಟಿಸಿದ ದೇವಾಲಯ, ಬಸದಿ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ. ಆದರೂ ಶ್ರವಣಬೆಳಗೊಳದಂತಹ ಪವಿತ್ರ ಕ್ಷೇತ್ರಗಳ ಬೆಳವಣಿಗೆಗೆ ಇವನ ಪಾತ್ರ ಅಪಾರವಾಗಿದೆ. ಅವನು ಸಾಮ್ರಾಜ್ಯವನ್ನು ಮಾತ್ರ ನಿರ್ಮಿಸಲಿಲ್ಲ, ಸಂಸ್ಕೃತಿಯನ್ನು ಕಟ್ಟಿದ ಜೊತೆಗೆ ವಿದ್ಯೆಯನ್ನು ಬೆಳೆಸಿದ. ಇಂದು ನಾವು ಅವನನ್ನು ಮರೆಯುತ್ತಿದ್ದೇವೆ, ಆದರೆ ಇತಿಹಾಸ ಅವನನ್ನು ಮರೆಯುವುದಿಲ್ಲ. ಇಂತಹ ಮಹಾರಾಜ ದುರ್ವಿನೀತ ಕರ್ನಾಟಕದ ನಿಜವಾದ ಗರ್ವ ಆಗಿದ್ದಾನೆ. ನಿಮಗೆ ಈ ಗಂಗಾ ಅರಸನ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅನೇಕ ಮರೆತು ಹೋದ ಇತಿಹಾಸದ ವೀರರ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.